ಈಗ ನನಗೆ ಭಯಂಕರವಾದ ತಲೆನೋವಿದೆ ಅಂತ ಇಟ್ಕೊಳ್ಳಿ. ಸೆಲ್ಫ್ ಹಿಪ್ನೋಟೈಸ್ ಆಗಿ ನನ್ನ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ಕೊಳ್ತೀನಿ. ಆ್ಯಕ್ಟಿವ್ ಮಾಡಿಕೊಂಡು ಮೊದಲನೇದಾಗಿ ಈ ನೋವನ್ನು ನಾನು ಅನುಭವಿಸ್ತೀನಿ. ಈಗ ಒಂದು ಹೊಟ್ಟೆ ನೋವು ಬಂದಾಗ ಅಯ್ಯೋ ನಾನು ಸತ್ತೋದೆ, ನನ್ನ ಕೈಲಿ ತಡೆಯೋಕ್ಕಾಗ್ತಾಯಿಲ್ಲ ಅಂತೀವಿ. ಅದೇ ಡೆಲಿವರಿ ಆಗೋವಾಗ ಇದು ಮಿರರ್ ಟೆಕ್ನಿಕಲ್ಲಿ ನಮ್ಮ ಆತ್ಮಶಕ್ತಿಯ ಮುಖಾಂತರ ನಮ್ಮ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ತಿಂಗಳು ಬಂತು ಅಂದರೆ ಹಾಲ್ ಲೋನ್ ಕೊಡಬೇಕು, ಕೇಬಲ್ ಲೋನ್ ಕೊಡಬೇಕು, ಮನೆ ರೆಂಟ್ ಕಟ್ಟಬೇಕು, ಎಲ್ಲ ಕಟ್ತಾಯಿದ್ವಿ, ಕೈಯಲ್ಲಿ ಏನು ಉಳಿತಾ ಇಲ್ಲ. ಇಂಥ ಟೈಮಲ್ಲಿ ಅದು ಯೂಸ್ ಆಗುತ್ತೆ. ಅದೇ ಥರ ಹಣಕಾಸಿನ ಪ್ರಾಬ್ಲಮ್ ಇದ್ದರೆ ಬ್ಲೂ ಮಿರರಲ್ಲಿ ಹಣಕಾಸಿನ ಪ್ರಾಬ್ಲಮ್ಸನ್ನು ನೋಡಬೇಕು, ವೈಟ್ ಮಿರರಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗಿರೋ ಥರ ನೋಡಬೇಕು. ಈ ನೋವು ನಿಯಂತ್ರಣ ಟೆಕ್ನಿಕ್ ಅಂದರೆ ಇದು ತುಂಬ 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 ಇಂಪಾರ್ಟೆಂಟ್. ನೋವು ನಿಯಂತ್ರಣ ಟೆಕ್ನಿಕ್ ಬಂದು ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಪೇನ್ ಹೀಲಿಂಗ್ ಟೆಕ್ನಿಕ್. ಹೌದು, ಅದರ ಒಂದು ತಪ್ಪನ್ನು ನಾವು ತಿಳುವಳಿಕೆ ಅದಕ್ಕೆ ಕೊಡುವಂಥದ್ದು. ಈಗ ನೋಡಿ, ನನಗೆ ಇದು ಹೇಗೆ ಅಂತಂದರೆ ಸುಮ್ಮನೆ ಒಂದು ತಲೆನೋವು ಬಂದ ತಕ್ಷಣ ಮಾಡುವಂಥದ್ದಲ್ಲ. ನಮಗೆ ರೆಗ್ಯುಲರಾಗಿ ಏನು ಕಾಯಿಲೆ ಬರ್ತಾ ಇದೆಯೋ, ನಮಗೆ ರೆಗ್ಯುಲರಾಗಿ ಏನು ನಮಗೆ ತೊಂದರೆಗಳು ಬರ್ತಾ ಇದೆಯೋ ಅಂಥದಕ್ಕೆ ಮಾಡ್ಕೊಳ್ಳೋಂಥದ್ದು. ಈಗ ನೋಡಿ, ಸಾಮಾನ್ಯ ಯಾವ್ಯಾವ ನೋವು ಅಥವಾ ಏನೇನು ಒಂದು ಉದಾಹರಣೆ? ತಲೆನೋವು, ಈಗ ಹೊಟ್ಟೆಯಲ್ಲಿ ಏನೋ ನೋವು ಬರ್ತಾ ಇರುತ್ತೆ, ಅಥವಾ ನಮಗೆ ಏನಾದ್ರೂ ಒಳಗಡೆ ಡಿಸ್ಕ್ ಪ್ರಾಬ್ಲಮ್ ಆಗಿ ಆ ಥರ 24 hours ನೋವು ಬರ್ತಾ ಇರುತ್ತೆ. ಇಲ್ಲಾಂದರೆ ನಮಗೆ ಇನ್ನೇನು ನಮಗೆ ಭಯಂಕರವಾಗಿ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅದು ನಾವು ತೋರಿಸಿದ್ರು ಅದು ನಮಗೆ ಕ್ಲಿಯರ್ ಆಗ್ತಾಯಿಲ್ಲ. ಇಲ್ಲ ಹೆಣ್ಮಕ್ಳಿಗೆ ಪೀರಿಯಡ್ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅದು ಆ ಟೈಮಲ್ಲಿ ಟ್ಯಾಬ್ಲೆಟ್ ನುಂಗ್ದಾಗೆಲ್ಲ ಅವ್ರಿಗೆ ಇನ್ನೇನೋ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಬೇಕಾದಷ್ಟಿರುತ್ತೆ. ಅಂಥ ಟೈಮಲ್ಲಿ ಬಳಸುವಂಥದ್ದು. ಈ ಥರ ಹಲವಾರು ನೋವುಗಳನ್ನು ನಾವು ಕ್ಲಿಯರ್ ಮಾಡ್ಕೋಬೋದು. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಈಗ ನನಗೆ ಭಯಂಕರವಾದ ತಲೆನೋವಿದೆ ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ, ಸೆಲ್ಫ್ ಹಿಪ್ನೋಟೈಸ್ಗೆ ಹೋಗ್ತೀನಿ. ಅದು ನಾವು ಹೇಳ್ಕೊಟ್ಟಿರ್ತೀವಿ, ಇದನ್ನು ಹೇಳೋಂಥದ್ದಲ್ಲ, ನಾವು ಟ್ರೈನಿಂಗಲ್ಲಿ ನಾವು ಅದು ಹೇಳ್ಕೊಟ್ಟಿರ್ತೀವಿ. ನಾನೇನು ಮಾಡ್ತೀನಿ, ಸೆಲ್ಫ್ ಹಿಪ್ನೋಟೈಸ್ಗೆ ಹೋಗ್ತೀನಿ. ಸೆಲ್ಫ್ ಹಿಪ್ನೋಟೈಸ್ ಆಗಿ ನನ್ನ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ಕೊಳ್ತೀನಿ. ಆ್ಯಕ್ಟಿವ್ ಮಾಡಿಕೊಂಡು ಮೊದಲನೇದಾಗಿ ಈ ನೋವನ್ನು ನಾನು ಅನುಭವಿಸ್ತೀನಿ. ನಂಗೆ ತಲೆನೋವು ಅನ್ನೋದು ಬೇರೆ. 1-2 ನಿಮಿಷ ತಲೆನೋವನ್ನು ಕಣ್ಣು ಮುಚ್ಕೊಂಡು ಅನುಭವಿಸಿದಾಗ ಹೇಗಿರುತ್ತೆ ಅಂದರೆ, ಆ ತಲೆನೋವು ಮಾಮೂಲಿ ತಲೆನೋವು ಅಂದ್ಕೊಂಡಾಗ ನಮಗೆ 30% ಇದ್ದರೆ ನಾವು ಅದರ ಕಡೆ ಗಮನವನ್ನು ಕೊಟ್ಟು ಅನುಭವಿಸಿದಾಗ ಅದು 100% ಹೋಗಿರುತ್ತೆ. ಅದರ ಜೊತೆಯಲ್ಲೇ ನಮ್ಮ ಆತ್ಮಶಕ್ತಿನೂ ಆ ನೋವಿನ ಜೊತೆ ನಮ್ಮ ಆತ್ಮಶಕ್ತಿನೂ ಮೇಲಕ್ಕೆ ಹೋಗ್ತಾ ಇರುತ್ತೆ. ಈಗ ನೋಡಿ, ನಮ್ಮ ಆತ್ಮಶಕ್ತಿ ಹೇಗೆ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಂದರೆ, ನಮಗೆ ಏನು ನೋವು ಅಂತ ಬರುತ್ತೋ ಆ ನೋವನ್ನು 2 ಡಬಲ್ ಟೈಮ್ ಶಕ್ತಿ ಅದಕ್ಕೆ ಜಾಸ್ತಿ ಇರುತ್ತೆ. ಈಗ ಉದಾಹರಣೆ ನೋಡಿ, ನಮ್ಮ ಕೈ ಹಿಂಗೆ ತಚ್ಕೊಬ್ಬ ಅಂತೀವಿ. ಅದೇ ನಾವಿಲ್ಲಿ ಜೋರಾಗಿ ಹಿಂಗೆ ಗಿಚ್ಕೊಳ್ಳಿ ನೋಡಿ, ನಾನು ಗಿಚ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಗಿಚ್ಕೊಂಡಷ್ಟು ನೋವು ಜಾಸ್ತಿ ಆದಷ್ಟು ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲು ನೋವು ನಿಯಂತ್ರಣ ಶಕ್ತಿ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದರ ಅಕಸ್ಮಾತ್ ಹೊಡೆದಾಗ ಆಗೋದಿಲ್ಲ, ಯಾಕಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಜಾಗೃತ. ಅದಕ್ಕೆ ಇನ್ನೊಂದು ಹೇಳ್ತೀನಿ ನೋಡಿ, ನಮಗೆ ಈ ಬೆರಳು ಕಟ್ಟಾದಾಗ ಅಯ್ಯೋ ನಾನು ಸತ್ತೋದೆ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ನಾವು ಅಂತೀವಿ. ಅದೇ ಕೈ ಫುಲ್ ಕಟ್ಟಾದಾಗ ನೋವೇ ಆಗೋದಿಲ್ಲಲ್ಲ. ಆ ನೋವನ್ನು ತಡೆಯೋ ಶಕ್ತಿ ನಮ್ಮ ಮೈಂಡ್ ನಮ್ಗೆ ಕೊಟ್ಟಿರುತ್ತೆ. ಜೊತೆಗೆ ಆಕ್ಸಿಡೆಂಟ್ ಆಗಿ ಕೈ ಕಾಲು ದೇಹದ ಎಲ್ಲ ಅಂಗಾಂಗಗಳು ಗಾಯ ಆದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಅದು ಹೈಯರ್ ಸ್ಟೇಜ್ಗೆ ಹೋಗಿ ಅದನ್ನು ತಗೊಳುತ್ತೆ. ಅದೇ ನಮ್ಮ ಮೈಂಡಿಗೆ ಅಷ್ಟು ಕೆಪಾಸಿಟಿ ನಮ್ಮ ಮೈಂಡಿಗೆ ಇದೆ. ಈಗ ಒಂದು ಹೊಟ್ಟೆ ನೋವು ಬಂದಾಗ ಅಯ್ಯೋ ನಾನು ಸತ್ತೋದೆ, ನನ್ನ ಕೈಲಿ ತಡೆಯೋಕ್ಕಾಗ್ತಾಯಿಲ್ಲ ಅಂತೀವಿ. ಅದೇ ಡೆಲಿವರಿ ಆಗೋವಾಗ ಅಂದರೆ ಆ ಟೈಮ್ಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಅದನ್ನು ತಡ್ಕೊಳ್ಳುವಂಥ ಶಕ್ತಿ ನಮಗಲ್ಲಿ ಕೊಡ್ತಾ ಇರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಟ್ರಾನ್ಸ್ಗೆ ಹೋಗಿ ಆ ನೋವನ್ನು ಅನುಭವಿಸಬೇಕು. ಅನುಭವಿಸಿದಾಗ ಒಂದು ಕಡೆ ಆ ನೋವು ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಅದನ್ನ ತಡೆಯುವಂಥ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರು ಜಾಸ್ತಿ ಆಗ್ತಾ ಇರುತ್ತೆ. ಅದು ಒಳ್ಳೆ ಸ್ಟೇಜಿಗೆ ಬಂದಾಗ ನಾವು ಹೇಳಬೇಕು, ಈ ತಲೆನೋವು ಬಂದಿರೋದು
ಈ ತಲೆನೋವು ಆಗ್ತಾ ಇರೋದು ನನ್ನ ದೇಹಕ್ಕೆ ಆಗ್ತಾ ಇರುವ ಅನುಭವವೇ ಹೊರತು ಆತ್ಮಕ್ಕೆ ಆಗ್ತಾ ಇರುವಂಥ ಅನುಭವ ಅಲ್ಲ. ಇದು ನನ್ನ ದೇಹಕ್ಕೆ ಆಗ್ತಾ ಇರುವಂತಹ ಅನುಭವ ಆಗಿರೋದ್ರಿಂದ ನನಗೆ ತಲೆನೋವಿನ ಒಂದು ಅನುಭವ ತಲೆನೋವಿನ ಅನುಭವ ಅನುಭವಿಸಿ ನನಗೆ ಸಾಕಾಗಿದೆ. ಇನ್ನು ನನಗೆ ಅದನ್ನು ಅನುಭವಿಸೋಷ್ಟು ಶಕ್ತಿ ನನಗಿಲ್ಲ. ಆದ್ದರಿಂದ ನನಗೆ ಈ ಅನುಭವ ಸಾಕು. ಎಲ್ಲವನ್ನು ಬಲ್ಲಂತಹ ನನ್ನ ಸಬ್ಕಾನ್ಷಿಯಸ್ ಮೈಂಡೇ ಅಥವಾ ನನ್ನ ಆತ್ಮಶಕ್ತಿಯೇ ನನಗೆ ಸಾಕು. ಕರೆಕ್ಟ್. ಇನ್ನಿದ್ರ ಅನುಭವ ನನಗೆ ಬೇಕಾಗಿಲ್ಲ. ನನಗೇನು ತಡೆಯೋ ಶಕ್ತಿ ನನಗಿಲ್ಲ. ದಯವಿಟ್ಟು ನನಗೆ ಈ ಕ್ಷಣದಿಂದಲೇ ಆ ನೋವನ್ನು ನನಗೆ ಕಮ್ಮಿ ಮಾಡು. ಮತ್ತೆ ಮತ್ತೆ ಈ ನೋವನ್ನು ನನಗೆ ಮರುಕಳಿಸ್ಬೇಡ ಅಂಥೇಳಿ ನಾವು 10ಇಂದ 1ವರೆಗೂ ನಾವು ಒಂದೊಂದಾಗಿ 10 ನಂಗೆ ಸ್ವಲ್ಪ ನೋವು ಕಮ್ಮಿ ಆಯಿತು, 9 ನಂಗೆ ಇನ್ನು ಸ್ವಲ್ಪ ನೋವು ಕಮ್ಮಿ ಆಯಿತು, 8 ನಂಗೆ ಇನ್ನು ಸ್ವಲ್ಪ ನೋವು ಕಮ್ಮಿ ಆಯಿತು ಅಂತ 1ವರೆಗೂ 0ವರೆಗೂ ನಮ್ಮ ಮೈಂಡನ್ನು ನಾವು ತೊಗೊಂಡು ಬರಬೇಕು. ತಗೊಂಡು ಬಂದು ಹೇಳಬೇಕು, ಆಗಿದೆಯೋ ಇಲ್ವಾ ಸೆಕೆಂಡ್ರೇ ಅದು ಆಗಿದೆ ನಾವು ಫಿಕ್ಸ್ ಆಗಬೇಕು. ನನಗೆ ಈ ನೋವು ಇವಾಗ ಕಡಿಮೆ ಆಗೋಗುತ್ತೆ, ನೆಕ್ಸ್ಟ್ ನನಗೆ ಈ ನೋವು ಬರೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡೇ ನನಗೆ ನೋವು ನನಗೆ ಯಾವತ್ತೂ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಮತ್ತೆ ನಾವು ಯಥಾಸ್ಥಿತಿಗೆ ನಮ್ಮ ಮೈಂಡನ್ನು ತೊಗೊಂಡೋದಾಗ ಏನಾಗುತ್ತೆ, ಅದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಇವತ್ತು ನನಗೆ 100% ಬಂದಿರೋ ನೋವು ನನಗೆ 80% ಬರುತ್ತೆ. ನಾಳಿದ್ದೇನು ಮಾಡುತ್ತೆ, 50% ಬರುತ್ತೆ. ಆಚೆ ನಾಳಿದ್ದು 10% ಬರುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ, ಅವನು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಕರೆಕ್ಟ್. ಯಾಕಂದ್ರೆ ನಮ್ಮ ಮೈಂಡ್ಗೂ ಬೇಕಲ್ಲ ಅದನ್ನು ಅನುಭವನ. ಈಗ ಅದೇನಾಗಿದೆ, ಆ ನೋವನ್ನು ಹೀರ್ಕೊಂಡು ಅದು ಅನುಭವ ನಮ್ಮ ದೇಹಕ್ಕೆ ಕೊಡೋಕ್ಕೆ ಅದು ಅಭ್ಯಾಸ ಮಾಡ್ಕೊಂಬಿಟ್ಟಿದೆ. ಈಗ ಅದು ಆಗಿ ಅಭ್ಯಾಸದಿಂದ ಮತ್ತೆ ನಾವು ಕೇಳಿರೋದಕ್ಕೆ ಅದು ಮೈಂಡು ಮತ್ತೆ ನಮ್ಗೆ ಈ ಅನುಭವನ ನಮ್ಮ ಮೈಂಡಿಗೆ ಕೊಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ. ಈ ಮಿರರ್ ಟೆಕ್ನಿಕ್ ಅಂದರೆ ಏನಿದು? ಇದು ಮಿರರ್ ಟೆಕ್ನಿಕಲ್ಲಿ ನಮ್ಮ ಆತ್ಮಶಕ್ತಿಯ ಮುಖಾಂತರ ನಮ್ಮ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ಅದು ಬಿಸ್ನೆಸ್ ಇರ್ಬೋದು, ಇನ್ನೊಂದಿರ್ಬೋದು. ಈಗ ನೋಡಿ, ನಮ್ಗೆ ಯಾರೋ ತೊಂದರೆ ಕೊಡ್ತಾ ಇರ್ತಾರೆ, ಅವರನ್ನು ಯಾವ ರೀತಿ ನಾವು ತೊಂದರೆ ಕೊಡದ ಹಾಗೆ ಮಾಡಬೇಕು. ಈಗ ನಮಗೆ ಹಣಕಾಸಿನ ಸಮಸ್ಯೆ ಇದೆ, ಆ ಹಣಕಾಸಿನ ಸಮಸ್ಯೆಯನ್ನು ಯಾವ ರೀತಿ ಮಿರರ್ ಟೆಕ್ನಿಕಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೇಕು. ಸಾಲದವ್ರು ಬಂದು ಮನೆ ಹತ್ರ ಬಂದು ಡೈಲಿ ತೊಂದರೆ ಕೊಡ್ತಾ ಇದ್ದಾರೆ, ಅವರನ್ನು ಯಾವ ರೀತಿ ಕಟ್ ಹಾಕಬೇಕು. ಇಲ್ಲ ದುಡ್ಡಿನ ಸಮಸ್ಯೆ ತುಂಬ ಇದೆ, ಅದನ್ನು ಹೊರಗಡೆ ಬರೋಕ್ಕಾಗ್ತಾಯಿಲ್ಲ, ತಿಂಗಳು ಬಂತು ಅಂದರೆ ಹಾಲ್ ಲೋನ್ ಕೊಡಬೇಕು, ಕೇಬಲ್ ಲೋನ್ ಕೊಡಬೇಕು, ಮನೆ ರೆಂಟ್ ಕಟ್ಟಬೇಕು, ಎಲ್ಲ ಕಟ್ತಾಯಿದ್ವಿ, ಕೈಯಲ್ಲಿ ಏನು ಉಳಿತಾ ಇಲ್ಲ. ಇಂಥ ಟೈಮಲ್ಲಿ ಅದು ಯೂಸ್ ಆಗುತ್ತೆ. ಅದನ್ನು ಹೇಗೆ ಮಾಡ್ತೀರಿ ಪ್ರಾಕ್ಟೀಸು? ಅದು ಪ್ರಾಕ್ಟೀಸ್ ಹೇಗೆ ಮಾಡೋದು ನಾವು ಹೇಳ್ಕೊಟ್ಟಿರ್ತೀವಿ. ನಾವು ಈಗ ಹಿಪ್ನೋಟೈಸ್ ಸ್ಟೇಜ್ಗೆ ಹೋಗಿ ಒಂದು ಬ್ಲೂ ಕಲರ್ ಮಿರರನ್ನು ನಮ್ಮ ಕಣ್ಣು ಮುಂದೆ ಒಂದು ಮಿರರನ್ನು ಕಣ್ಣು ಮುಂದೆ ಕಲ್ಪನೆ ಮಾಡ್ಕೋಬೇಕು. ಅದಕ್ಕೆ ಬ್ಲೂ ಕಲರ್ ಫ್ರೇಮನ್ನು ಹಾಕಬೇಕು. ಹಾಕ್ಬಿಟ್ಟಲ್ಲಿ ನಮ್ಮ ನೆಗೆಟಿವ್ ನಮಗೇನಿದೆಯೋ ನಾವು ಅಲ್ಲಿ ನೆಗೆಟಿವ್ ಆಗಿ ಅದನ್ನು ನೋಡಬೇಕು. ಈಗ ಉದಾಹರಣೆಗೆ ನಮ್ಮ ಗಂಡ ನಮ್ಮ ಡೈಲಿ ಹೊಡಿತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ಅದನ್ನು ನಾವು ಅಲ್ಲಿ ನೋಡಬೇಕು. ಯಾವ ರೀತಿ ಹೊಡೆದ್ರು, ಆ ಟೈಮಲ್ಲಿ ಯಾವ ರೀತಿ ನಮಗೆ ದುಃಖ ಆಯಿತು, ಯಾವ ಥರ ನಾವು ಫೀಲ್ ಮಾಡ್ಕೊತಾ ಇದ್ವಿ, ಅದನ್ನು ಅಲ್ಲಿ ನೋಡಬೇಕು. ನೋಡಿ ನಮ್ಮ ಮೈಂಡಿಗೆ ಹೇಳಬೇಕು, ಎಲ್ಲವನ್ನು ಬಲ್ಲಂತಹ ನನ್ನ ಆತ್ಮವೇ, ಪ್ರಪಂಚದಲ್ಲಿ ಅತಿ ಶಕ್ತಿಶಾಲಿಯಾದ ಆತ್ಮವೇ, ಈ ಥರ ಓಡಿಸ್ಕೊಂಡು ಬಯಸ್ಕೊಂಡು ಈ ಅನುಭವ ನಂಗೆ ಸಾಕಾಗ್ಬಿಟ್ಟಿದೆ, ಇದರಿಂದ ನಾನು ಬೇಸತ್ತೋಗಿದ್ದೀನಿ, ದಯವಿಟ್ಟು ಇದನ್ನು ನನ್ನ ಜೀವನದಲ್ಲಿ ಘಟನೆಗಳನ್ನು ಅಳಿಸ್ಬಿಡು ಅಂತ ಮಿರರಲ್ಲಿ ನಾವು ಆ ಘಟನೆಯನ್ನು ಅಳಿಸಿ ಅಲ್ಲೊಂದು ಟೆಕ್ನಿಕ್ ಬರುತ್ತೆ, ಆ ಟೆಕ್ನಿಕನ್ನು ಮಾಡಿ ಮತ್ತೆ ವೈಟ್ ಮಿರರನ್ನು ತಂದು ನಾವು ಅಲ್ಲಿ ಇಟ್ಕೊಂಡು ಅದನ್ನು ಪಾಸಿಟಿವ್ ಆಗಿ ನೋಡಬೇಕು. ನಮ್ಮ ಗಂಡ ತುಂಬ ಪ್ರೀತಿಯಿಂದ ಬರ್ತಾ ಇದ್ದಾರೆ, ತುಂಬ ಪ್ರೀತಿಯಾಗಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಆ ಥರವಾಗಿ ನೋಡಿ ಮತ್ತೆ ನಮ್ಮ ಮೈಂಡಿಗೆ ಹೇಳಬೇಕು, ಎಲ್ಲವನ್ನು ಬಲ್ಲಂತಹ ಆತ್ಮವೇ, ಇಂಥ ಈ ದೃಶ್ಯದಲ್ಲಿ ಈಗ ನಾನೇನು ನೋಡಿದೆ ಅಂಥದನ್ನು ಆದಷ್ಟು ಬೇಗ ನನ್ನ ಜೀವನದಲ್ಲಿ ತಂದುಕೊಡು, ನಾನು ಇದನ್ನು ಬಯಸ್ತೀನಿ, ನನಗೆ ಇದು ಬೇಕು, ನೀನಲ್ಲದೆ ನನಗೆ ಇನ್ಯಾರು ಕೊಡ್ತಾರೆ, ಈ ದೇಹದ ಒಡೆಯ ನೀನು, ಈ ದೇಹದ ಓನರ್ ನೀನು, ನನಗೆ ದಯವಿಟ್ಟು ಇದನ್ನು ನನಗೆ ಕೊಡು, ಈ ರೀತಿಯಾಗಿ ಮಾಡ್ಕೊಳ್ಳೋಂಥದ್ದು. ಅದೇ ಥರ ಹಣಕಾಸಿನ ಪ್ರಾಬ್ಲಮ್ ಇದ್ದರೆ ಬ್ಲೂ ಮಿರರಲ್ಲಿ ಹಣಕಾಸಿನ ಪ್ರಾಬ್ಲಮ್ಸನ್ನು ನೋಡಬೇಕು, ವೈಟ್ ಮಿರರಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗಿರೋ ಥರ ನೋಡಬೇಕು. ಇಲ್ಲ ಯಾವುದೋ ಒಂದು ಕೆಲಸ ಆಗ್ತಾಯಿಲ್ಲ, ಆಗದೇ ಇರೋ ಕೆಲಸವನ್ನು ಬ್ಲೂ ಫ್ರೇಮಲ್ಲಿ ನೋಡಬೇಕು, ವೈಟ್ ಫ್ರೇಮಲ್ಲಿ ಆ ಕೆಲಸ ಆಗಿರೋ ಥರ ನೋಡಬೇಕು. ಇಲ್ಲ ಒಂದು ಕೆಲಸ ಸಿಗ್ತಾಯಿಲ್ಲ,
ಬ್ಲೂ ಪ್ರೇಮಲ್ಲಿ ಕೆಲಸ ಸಿಗದೇ ಇರೋ ಥರ ನೋಡಬೇಕು, ಬ್ಲೂ ಪ್ರೇಮಲ್ಲಿ ಆ ಕೆಲಸ ಸಿಕ್ಕಿರೋ ಥರ ನೋಡಬೇಕು. ಈಗ ಯಾರೋ ನಮ್ಮ ಶತ್ರುಗಳಿದ್ದಾರೆ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ, ಅಥವಾ ಅತ್ತೆ ತೊಂದರೆ ಕೊಡ್ತಾ ಇದ್ದಾರೆ, ಗಂಡ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರು ಕೊಡೋ ತೊಂದರೆ ನಾವು ಬ್ಲೂ ಪ್ರೇಮಲ್ಲಿ ನೋಡಬೇಕು, ಅವರನ್ನು ಕಟ್ಟಾಕಿ ವೈಟ್ ಪ್ರೇಮಲ್ಲಿ ನೋಡಬೇಕು. ಈ ರೀತಿ ಮಿರರ್ ಟೆಕ್ನಿಕಲ್ಲಿ ಮಾತ್ರ ತುಂಬ ಇದರಿಂದ ಒಳಿತನ ಕಂಡಿರೋರು ತುಂಬ ಜನ ಇದ್ದಾರೆ.